ನಮಸ್ಕಾರ ಸ್ನೇಹಿತರೆ, ನಾನು ಚೂಡಾಮಣಿ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ನಿಮ್ಮನ್ನೆಲ್ಲ ನನ್ನ ಚೂಡಾಮಣಿ ಟ್ರಾವೆಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ಯಾಣಕ್ಕೆ ಹೋಗುವ ರೀತಿಯನ್ನು ತಿಳಿದಿದ್ದೀರಿ. ಯಾಣ ಗುಹೆಗಳನ್ನು ನೋಡಿ ದಿಗ್ಭ್ರಮೆಯನ್ನು ಹೊಂದಿದ್ದೀರಿ ಅಲ್ಲವೇ? ಅಂದಹಾಗೆ ಯಾಣ ಗುಹೆಗಳ ಪೌರಾಣಿಕ ಕಥೆಯ ಕುರಿತು ಬಹಳಷ್ಟು ಜನರಿಗೆ ತಿಳಿದಿರಲಿಕ್ಕಿಲ್ಲ. ಇಂದು ಯಾಣದ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಯಾಣದ ಗುಹೆಯ ಒಳಗೆ ನಾವು ಸುತ್ತು ಹಾಕಿದ ರೀತಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಯಾಣದಲ್ಲಿ ನೋಡುತ್ತಿರುವ ಈ ಮೋಹಿನಿ ಶಿಖರವು 90 ಮೀಟರ್ ಎತ್ತರವಾಗಿದೆ ಹಾಗೂ ಭೈರವೇಶ್ವರ ಶಿಖರವು 120 ಮೀಟರ್ ಎತ್ತರತೆಯನ್ನು ಹೊಂದಿದೆ. ಇವು ಕಪ್ಪು ಸುಣ್ಣದ ಕಲ್ಲಿಗೆ ಪ್ರಸಿದ್ಧತೆಯನ್ನು ಪಡೆದಿದೆ. ಭೈರವೇಶ್ವರ ಶಿಖರದ ಕೆಳಗಿರುವ ಗುಹೆಯಲ್ಲಿ ಸ್ವಯಂಭೂ ಲಿಂಗವಿದ್ದು ಶಿವಲಿಂಗದ ಮೇಲೆ ವರ್ಷ ಪೂರ್ತಿ ನೀರು ಜಿನುಗುತ್ತಿರುವುದೇ ಒಂದು ವಿಶೇಷವಾಗಿದೆ. ಯಾಣದ ಶಿಖರ ದೇವಾಲಯವೆಂದು ಕರೆಯಲ್ಪಡುವ ಈ ಹಿರಿಬಂಡೆ ನೆಲಮುಗಿಲನ್ನು ಜೋಡಿಸುವ ಕಪ್ಪು ಪರದೆಯಂತೆ ಕಾಣುವ ಬೃಹದಾಕಾರದ ಶಿಲಾರೂಪವಾಗಿದೆ. ಈ ಬಂಡೆಯ ಮಧ್ಯದಲ್ಲಿ ಸೀಳು ಇದ್ದು ನೆತ್ತಿಯ ಮೇಲೆ ಇರುವ ಜಲ ಸಂಚಯದಿಂದ ಈ ಬಂಡೆಯ ಸೀಳಿನ ಗುಹೆಯಲ್ಲಿ ತಾನಾಗಿ ಮೂಡಿ ನಿಂತ ಶಿವಲಿಂಗದ ಮೇಲೆ ನೀರು ಸದಾಕಾಲ ಒಸರುತ್ತಿರುತ್ತದೆ. ಸ್ನೇಹಿತರೆ, ಯಾಣಕ್ಕೆ ಹೋಗುವ ಕುರಿತಂತೆ ಮತ್ತು ಯಾಣದ ಚಿತ್ರಣದ ವಿಡಿಯೋವನ್ನು ತಾವು ನೋಡಬೇಕೆಂದರೆ ಈ ಒಂದು ಐಕಾರ್ಡ್ನಲ್ಲಿದೆ, ದಯವಿಟ್ಟು ನೋಡಿ. ದೇವರ ದರ್ಶನ ಪಡೆದ ನಂತರ ಗುಹೆಯನ್ನು ಸುತ್ತು ಹಾಕಲು ಟಿಕೆಟ್ ಪಡೆಯಬೇಕು. ಬನ್ನಿ ಹೋಗೋಣ. ಆದರೆ ಚಪ್ಪಲಿ ಅಥವಾ ಶೂ ಹೊರಗಡೆಯೇ ಬಿಟ್ಟು ಬರಿಗಾಲಲ್ಲಿ ನಡೆದು ಸಾಗಬೇಕು. ಬನ್ನಿ ಹೋಗೋಣ, ಗುಹೆಯನ್ನು ಸುತ್ತು ಹಾಕೋಣ. ಸ್ನೇಹಿತರೆ, ಪಶ್ಚಿಮ ಘಟ್ಟಗಳಲ್ಲಿ ಬೆಟ್ಟದ ಈ ನೀರು ಒಳಗಡೆ ಕೂಡ ಹರಿತಾ ಇದೆ ನೋಡಿ. ಈ ಯಾಣದ ಸುತ್ತಮುತ್ತಲಿನ ಮಣ್ಣು ತುಂಬ ಕಪ್ಪಗಿದೆ. ನಮ್ಮ ಮಲೆನಾಡು ಹಾಗೂ ಕರಾವಳಿಯಲ್ಲಿ ಎಲ್ಲೂ ಕಪ್ಪು ಮಣ್ಣಿಲ್ಲ. ಮಳೆಗಾಲದಲ್ಲಿ ನೀವೇನಾದರೂ ಇಲ್ಲಿ ಬಂದರೆ ನಿಜವಾದ ಅನುಭವ ನಿಮಗಾಗುತ್ತದೆ. ಹಾಗಾದರೆ ಈ ಮಣ್ಣಿಗೆ ಕಪ್ಪು ಬಣ್ಣ ಹೇಗೆ ಬಂದಿದೆ ಎಂದು ಕುತೂಹಲ ಮೂಡಿರಬೇಕು ಅಲ್ವೇ? ಪುರಾಣ ಕಾಲದಲ್ಲಿ ಭಸ್ಮಾಸುರನೆಂಬ ರಾಕ್ಷಸನು ಕೈಲಾಸವಾಸಿ ಶಿವನನ್ನು ಭಕ್ತಿಯಿಂದ ತಪಸ್ಸಿನ ಮೂಲಕ ಒಲಿಸಿಕೊಂಡು ಉರಿಹಸ್ತದ ಅಂದರೆ ಯಾರ ತಲೆಯ ಮೇಲೆ ಕೈ ಇಡುತ್ತೇನೆಯೋ ಅವರು ಸುಟ್ಟು ಭಸ್ಮವಾಗಬೇಕು ಎಂಬ ವರವನ್ನು ಪಡೆಯುತ್ತಾನೆ. ಆದರೆ ಅವನು ಈ ವರವನ್ನು ಪರೀಕ್ಷಿಸಲು ವರ ನೀಡಿದ ಪರಶಿವನ ತಲೆಯ ಮೇಲೆಯೇ ಕೈಯಿಡಲು ಮುಂದಾದಾಗ ಶಿವನು ಅವನಿಂದ ತಪ್ಪಿಸಿಕೊಂಡು ಓಡುತ್ತಾ ವೈಕುಂಠವಾಸಿ ವಿಷ್ಣುವಿನ ಸಹಾಯ ಹಸ್ತ ಪಡೆಯುತ್ತಾನೆ. ಶಿವನನ್ನು ಸುಡುವುದಾಗಿ ಅಟ್ಟಿಸಿಕೊಂಡು ಬಂದ ಭಸ್ಮಾಸುರನನ್ನು
ವಿಷ್ಣುವು ಯಾಣ ಎಂಬ ಸ್ಥಳದಲ್ಲಿ ಮೋಹಿನಿ ರೂಪವನ್ನು ತಳೆದು ತಡೆಯುತ್ತಾನೆ. ಮೋಹಿನಿಯ ರೂಪದಿಂದ ಭಸ್ಮಾಸುರನು ಮೋಹಿತನಾಗುತ್ತಾನೆ. ನಾನು ಹೇಳಿದಂತೆ ಕೇಳಿದರೆ, ನಾನು ಮಾಡಿದಂತೆ ನೃತ್ಯ ಮಾಡಿದರೆ ನಿನ್ನವಳಾಗುವ ಭರವಸೆಯನ್ನು ಮೋಹಿನಿ ನೀಡುತ್ತಾಳೆ. ಅದರಂತೆ ಭಸ್ಮಾಸುರನು ನೃತ್ಯ ಮಾಡುತ್ತಾ ಮೋಹಿನಿಯ ಮೋಹದಿಂದ ಅವಳನ್ನೇ ಅನುಕರಿಸುತ್ತಾ ಅವಳ ಗುಂಗಿನಲ್ಲೇ ಮೋಹಿನಿ ಮಾಡಿದಂತೆಯೇ ತನ್ನ ತಲೆಯ ಮೇಲೆ ತಾನೇ ಕೈಯನ್ನು ಇರಿಸಿಕೊಳ್ಳುತ್ತಾನೆ. ಆಗ ಭಸ್ಮಾಸುರನು ಸುಟ್ಟು ಸತ್ತು ಭಸ್ಮವಾಗುತ್ತಾನೆ. ತೀವ್ರ ಬೆಂಕಿಯಿಂದ ಈ ಶಿಖರಗಳ ನಿರ್ಮಾಣ ಆಯಿತು ಎನ್ನುವ ಪ್ರತೀತಿ ಇದೆ. ಹೀಗಾಗಿ ಈ ಸ್ಥಳದ ಸುತ್ತಮುತ್ತಲಿನ ಪ್ರದೇಶ ಕಪ್ಪು ಕಪ್ಪಾಗಿದೆ ಎಂಬುದು ಜನರ ನಂಬಿಕೆ. ನಂತರದ ದಿನಗಳಲ್ಲಿ ಎತ್ತರದ ಶಿಖರವನ್ನು ಭೈರವೇಶ್ವರ ಶಿಖರ ಎಂದು, ಚಿಕ್ಕ ಶಿಖರವನ್ನು ಮೋಹಿನಿ ಶಿಖರವೆಂದು ಕರೆಯಲಾಯಿತು. ನೋಡಿದರಲ್ಲ ಸ್ನೇಹಿತರೆ, ಗುಹೆಯ ಒಳಗಡೆ ಹೇಗಿದೆ ಎಂದು ನೋಡಿ. ಮೇಲ್ಗಡೆಯಿಂದ ಕಲ್ಲು ಬೀಳುತ್ತಿರುವಂತೆ ಕಾಣಿಸುತ್ತಿದೆ. ಅಷ್ಟೇ ಅಲ್ಲ, ಪಶ್ಚಿಮ ಘಟ್ಟಗಳಲ್ಲಿಯ ಬೆಟ್ಟದ ಈ ನೀರು ಒಳಗಡೆ ಕೂಡ ಹರಿತಾ ಇದೆ ನೋಡಿ. ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಫೆಬ್ರವರಿವರೆಗಿನ ಸಮಯ ಇಲ್ಲಿಗೆ ಪ್ರಯಾಣಿಸಲು ಯೋಗ್ಯವಾಗಿದೆ. ಯಾಕೆಂದರೆ ಮಳೆಗಾಲದಲ್ಲಿ ಕಾಡಿನ ಕೆಲವೊಂದು ಹುಳಗಳು, ನಮ್ಮಲ್ಲಿ ಅದನ್ನು ಉಂಬುಳ ಅಂತ ಹೇಳ್ತೇವೆ, ಅದು ಕಾಲನ್ನು ಹತ್ಕೊಂಡು
ರಕ್ತವನ್ನು ಹೀರುವಂತಹ ಸಂದರ್ಭ ಇಲ್ಲಿ ಬಹಳ ಇದೆ. ಹಾಗಾಗಿ ಸಾಮಾನ್ಯವಾಗಿ ಅಕ್ಟೋಬರ್ದಿಂದ ಫೆಬ್ರವರಿವರೆಗಿನ ಸಮಯ ಇಲ್ಲಿ ಬರಲಿಕ್ಕೆ ಯೋಗ್ಯವಾಗಿದೆ. ಆನಂತರ ಮಾರ್ಚ್ ಮತ್ತು ಏಪ್ರಿಲ್ ಮೇದಲ್ಲಿ ತುಂಬ ಬಿಸಿಲಿರ್ತದೆ. ಬಹಳ ಕಷ್ಟ ಬರೋದು, ಇಲ್ಲಿ ಸುಡು ಬಿಸಿಲಿರುತ್ತೆ. ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬವು ಇಲ್ಲಿ 10 ದಿನಗಳ ಕಾಲ ನಡೆಯುತ್ತದೆ. ಇಲ್ಲಿ ಪೂಜೆ ಸಲ್ಲಿಸಿ ದಂಡಿ ತೀರ್ಥದ ನೀರನ್ನು ತಂದು ಗೋಕರ್ಣದ ಮಹಾಬಲೇಶ್ವರನಿಗೆ ಅರ್ಪಿಸಿದರೆ ಮಹಾಪುಣ್ಯವಂತೆ. ಅಂದ ಹಾಗೆ ಈ ಯಾಣದಿಂದ 10 ಕಿಲೋಮೀಟರ್ ದೂರದಲ್ಲಿ ಸರ್ವಋತು ಜಲಪಾತ ಎಂದೇ ಪ್ರಖ್ಯಾತವಾಗಿರುವ ವಿಭೂತಿ ಜಲಪಾತವು ಹರಿಯುತ್ತಿದ್ದು, ಯಾಣದ ಕಲ್ಲಿನಿಂದ ಜಲಪಾತಕ್ಕೆ ಈ ಹೆಸರು ಬಂದಿದೆ ಎನ್ನಲಾಗಿದೆ. ಬಿಳಿ ನೊರೆಯಂತೆ ಹರಿಯುತ್ತಿರುವ ಈ ಜಲಪಾತ ನೋಡಲು ಅದ್ಭುತವಾಗಿದೆ. ವಿಭೂತಿ ಜಲಪಾತದ ಕುರಿತ ವಿಡಿಯೋ ಐಕಾರ್ಡ್ನಲ್ಲಿದೆ, ಒಮ್ಮೆ ನೋಡಿ. ಇಡೀ ಗುಹೆಯನ್ನು ಮೆಟ್ಟಿಲೇರಿ ಒಳಗಡೆ ಎಲ್ಲ ನೋಡಿ ಸುತ್ತುವರೆದು ಬಂದಾಗ ನಿಜಕ್ಕೂ ಖುಷಿಯೊಂದಿಗೆ ನಮ್ಮ ಕರುನಾಡ ಬಗ್ಗೆ ಹೆಮ್ಮೆ ಎನಿಸಿತ್ತು. ಸ್ನೇಹಿತರೆ, ಕಾಲುಗಳು ತುಂಬ ನೋಯಿಸ್ತಾ ಇದೆ. ಆದರೂ ನೋಡಬೇಕು, ಓಡಾಡಬೇಕು ಎಂಬ ಹುಮ್ಮಸ್ಸಿಗೇನು ಕೊರತೆ ಆಗಲಿಲ್ಲ. ಮತ್ತೆ ಮೆಟ್ಟಿಲಿಳಿದು ವಾಹನ ನಿಲ್ಲಿಸಿದ ಸ್ಥಳಕ್ಕೆ ಬಂದಷ್ಟೇ ದೂರ ನಡೆದು ರಸ್ತೆಯಲ್ಲಿ 35 ಕಿಲೋಮೀಟರ್ ಮೂಲಕ ಕುಮಟಾ ತಲುಪಬೇಕಲ್ಲ. ಆಯಾಸ ಅಂತೂ ಆಗಿದೆ. ಬನ್ನಿ ಪುನಃ ಪ್ರಯಾಣ ಬೆಳೆಸೋಣ. ಹಿಂದೆಲ್ಲ ಇಲ್ಲಿ ರಸ್ತೆಯೇ ಇರಲಿಲ್ಲ. ಕಾಲು ನಡಿಗೆಯಿಂದ ಅಲ್ಲಿಂದ ಯಾಣಕ್ಕೆ ಬರಬೇಕಾಗಿತ್ತು. ಯಾಕೆಂದರೆ ಸುತ್ತಮುತ್ತಲೂ ದಟ್ಟವಾದ ಪಶ್ಚಿಮ ಘಟ್ಟಗಳ ನಡುವೆ ಇರುವಂತಹ ಈ ಒಂದು ಯಾಣದ ಸ್ಥಳ ತುಂಬ ಅದ್ಭುತವಾಗಿತ್ತು. ಯಾಣದ ಭೈರವೇಶ್ವರನ ದರ್ಶನಕ್ಕೆ ನಡೆದೇ ಬರಬೇಕಾಗಿತ್ತು. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ರೊಕ್ಕ ಇದ್ದರೆ ಗೋಕರ್ಣಕ್ಕೆ ಬನ್ನಿ, ಸೊಕ್ಕಿದ್ದರೆ ಯಾಣಕ್ಕೆ ಬನ್ನಿ ಎಂದು. ಈಗ ಎರಡನ್ನೂ ಇಟ್ಟುಕೊಂಡು ಬನ್ನಿ. ನಮ್ಮ ಜಿಲ್ಲೆಯಲ್ಲಿರುವ ಗೋಕರ್ಣ, ಯಾಣ, ಮುರುಡೇಶ್ವರ, ಮಿರ್ಜಾನ್ ಕೋಟೆ, ಕಾರವಾರ, ಆಮೇಲೆ ಹೊನ್ನಾವರದ ಇಕೋ ಬೀಚ್, ಕಾಂಡ್ಲಾವನ, ಹೀಗೆ ಹಲವಾರು ಸ್ಥಳಗಳನ್ನು ಕಂಡು ಆನಂದಿಸಬಹುದು. ಸ್ನೇಹಿತರೆ, ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದೀರಿ. ದಯವಿಟ್ಟು ಒಂದು ಲೈಕ್ ಕೊಡಿ, ಹೇಗನಿಸಿತು ಎಂದು ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಇಲ್ಲಿಯವರೆಗೂ ಯಾಣದ ಕುರಿತಂತೆ ನನ್ನ ಈ ವಿಡಿಯೋ ನೋಡಿದ ತಮಗೆಲ್ಲ ಧನ್ಯವಾದಗಳು. ಮುಂದಿನ ಒಂದು ಸುಂದರ ವಿಷಯಾಧಾರಿತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.